ಆಯಿತಾ. ಇದೇ ಸಿಪ್ಪಿಂದ ಚಟ್ನಿ ಸಹಿತ ಮಾಡ್ಬೋದು, ತುಂಬ ಅಂದರೆ ತುಂಬ ರುಚಿಯಾಗುತ್ತೆ. ನೋಡಿ ಎಷ್ಟು ಚೆನ್ನಾಗಾಗಿದೆ. ಹಾಯ್, ಹಲೋ, ನಮಸ್ತೆ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ, ಆರಾಮಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ರೆಸಿಪಿ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆಯಿತು ಅಂದರೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ, ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಇವತ್ತಿನ ರೆಸಿಪಿ ಬಂದುಬಿಟ್ಟು ಹೀರೆಕಾಯಿ ಎಣ್ಣೆಗಾಯಿ ಪಲ್ಯ ಮಾಡ್ತಾಯಿದ್ದೀನಿ. ಈರುಳ್ಳಿ ಬೆಳ್ಳುಳ್ಳಿ ಹಾಕದೇನೆ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಇಲ್ಲಿ ನಾನು 2 ದೊಡ್ಡ ಹೀರೆಕಾಯಿನ ತೊಗೊಂಡಿದ್ದೀನಿ. ಎಲ್ಲ ಸಿಪ್ಪಿಗಳನ್ನ ತೆಕ್ಕೊಂಡ್ಬಿಡ್ತೀನಿ ಫಸ್ಟಿಗೆ. ನೋಡಿ, ಈ ಥರ ಎಲ್ಲ ಸಿಪ್ಪಿ ಎಲ್ಲ ತೆಕ್ಕೊಂಡ್ಬಿಡ್ಬೇಕು. ಪೂರ್ತಿಯಾಗಿ ಸಿಪ್ಪಿ ತೆಗೆಯೋದು ಬೇಡ, ಸ್ವಲ್ಪ ಅದು ಮೇಲಿಂದ ಏನು ಇದು ಇರುತ್ತೆ ಅಷ್ಟೇ ಸಿಪ್ಪಿ ತೆಕ್ಕೊಂಡ್ರೆ ಸಾಕು. ನೋಡಿ, 2 ಥರ ಎಲ್ಲ ಚೆನ್ನಾಗಿ ಸಿಪ್ಪಿ ತೆಕ್ಕೊಂಡು ಇದರದ್ದು ಚಟ್ನಿ ಹೇಗೆ ಮಾಡೋದು ಅಂತ ಕೇಳಿದರೆ ಹೇಳ್ತೀನಿ ನೆಕ್ಸ್ಟ್ ವೀಡಿಯೋನಲ್ಲಿ. ನೋಡಿ, ಈ ಥರ ಎಲ್ಲ ಸಿಪ್ಪಿ ಎಲ್ಲ ತೆಕ್ಕೊಂಡ್ಬಿಟ್ಟು ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ನೋಡಿ, ನಾನು ಇಷ್ಟಿಷ್ಟೇ ಒಂದರಲ್ಲಿ ಇಷ್ಟೊಂದು ಪೀಸ್ಗಳಾಗುತ್ತೆ. ಈ ಥರ ಎಲ್ಲವೂ ಈ ಥರ ರೌಂಡ್ ಕಟ್ ಮಾಡಿಕೊಂಡು ಒಂದರಲ್ಲಿ 4 ಭಾಗ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಮೆಲ್ಲಕ್ಕೆ ಮಾಡಬೇಕು, ಇದು ತುಂಬಾ ಸ್ಮೂತಾಗಿರೋದ್ರಿಂದ. ಸೊ ಒಂದರಲ್ಲಿ 4 ಭಾಗ ಈ ಥರ ನಿಧಾನವಾಗಿ ಕಟ್ ಮಾಡ್ಕೋಬೇಕು. ನೋಡಿ, ನಾನೆಲ್ಲನೂ ಈ ಥರ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಈಗ ಎಲ್ಲ ಆಗಿದೆ. ಈಗ ಕಟ್ ಮಾಡಿ ಇಟ್ಕೊಳ್ಳೋದು. ಈಗ ನಾವೇನು ಮಾಡೋಣ ಅಂದರೆ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಶೇಂಗಾ ಹಾಕ್ಕೊಳ್ತೀವಿ. ಚೆನ್ನಾಗಿದ್ದು ಸಿಪ್ಪೆ ಬಿಡೋಕಲ್ಲ ಹುರ್ಕೋಬೇಕು. ನೋಡಿ, ಈ ಥರ ಚೆನ್ನಾಗಿದ್ದು ಆಗಿದೆ. ಈಗ ಇದನ್ನು ಒಂದು ಸಣ್ಣ ಪ್ಲೇಟಿಗೆ ತೆಗೊಂಡ್ಬಿಡ್ತೀನಿ. ತಣ್ಣಗೆ ಹಾಕ್ಬೇಕಲ್ವಾ. ಇದೀಗ ಶೇಂಗಾ ಎಲ್ಲ ಚೆನ್ನಾಗಿ ಹುರ್ಕೊಂಡಿದ್ದೀನಿ, ಆಗಿದೆ ಇದು. ಈಗಿದೆ ಬಾಣಲಿಗೆ ನಾನು ಮುಂಚೆನೇ ಒಂದಿಷ್ಟು ತುರಿದು ಇಟ್ಕೊಂಡ್ಬಿಟ್ಟಿರ್ತೀನಿ. ಬಾಗಿಲು ಹಸಿ ಕೊಬ್ಬರಿನ ಥರ ಕವರ್ನಲ್ಲಿ ಹಾಕ್ಬಿಟ್ಟು ಪ್ಯಾಕ್ ಮಾಡಿ ಇಟ್ಟಿರ್ತೀವಿ. ಯಾವಾಗ ಬೇಕಾದ್ರೆ ಟಚ್ ಅಂತ ತೊಗೊಂಡು ಮಾಡ್ಕೋಬೋದು. ಅದಕ್ಕೆ ಇದು ನೋಡಿ, 1-2 ನಿಮಿಷ ಈ ಥರ ಹೋಗ್ಕೊಂಡ್ರೆ ಆಯಿತು. ಇದರಲ್ಲಿ ಒಂಚೂರು ಕಡಲೆಬೇಳೆ, ಮೆಂತೆಕಾಳು, ಸ್ವಲ್ಪ ಕೊತ್ತಂಬರಿ ಬೀಜ, ಇದಿಷ್ಟನ್ನು ಹಾಕಿ ಸ್ವಲ್ಪ ಚೆನ್ನಾಗಿ ಉರಿಬೇಕು. ಈ ಥರ ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸಾಕು. ಇವಾಗ ಕೊತ್ತಂಬರಿ ಚೆನ್ನಾಗಿ ತೊಳ್ಕೊಂಡಿದ್ದೀನಿ, ಇದಕ್ಕೆ ಹಾಕ್ಕೊಳ್ತೀನಿ. ಇದು ಸಹ ಚೆನ್ನಾಗಿ ಹುರ್ಕೊಂಡಿದ್ದೀನಿ. ಈಗ ಆಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪು ಚೆನ್ನಾಗಿ ತೊಳ್ಕೊಂಡ್ಬಿಟ್ಟು ಇದು ಸಹ ಸೇರಿಸ್ತೀನಿ. ಈಗ ಇದಕ್ಕೆ ನಾನು 2 ಸ್ಪೂನಷ್ಟು ಸಾಂಬಾರು ಪುಡಿ ಹಾಕ್ತೀನಿ. ಹುಳಿ ಪುಡಿ 2 ಸ್ಪೂನಷ್ಟು. ಹಾಗೆ ಒಂಚೂರು ಕಲಿಸ್ಕೊಂಬಿಡೋಣ ಇದನ್ನು. ಹುಳಿ ಪುಡಿ ಹಾಕ್ಬಿಟ್ಟು ಈಗ ಇದಕ್ಕೆ ಬೆಲ್ಲ ಹಾಕ್ಕೊಳ್ತೀನಿ. ಈಗ ಆವಾಗಲೇ ಹುರಿದು ಇಟ್ಕೊಂಡಿದ್ವಲ್ಲ ಶೇಂಗಾನ, ಅದನ್ನೆಷ್ಟೂ ಸಿಪ್ಪೆ ತೆಕ್ಕೊಂಡ್ಬಿಡ್ತೀನಿ. ಈಗ ತಣ್ಣಗಾಗಿದೆ. ಇದು ಹುರಿದಾಗ ಬಿಸಿ ಇರುತ್ತಲ್ವ, ಸ್ವಲ್ಪ ತಣ್ಣಗಾಗಲಿ ಅಂತ ಬಿಟ್ಟಿದ್ದೆ. ನೋಡಿ, ಇವಾಗ ಅದೆಲ್ಲ ಚೆನ್ನಾಗಿ ಸಿಪ್ಪಿ ತೆಕ್ಕೊಂಡು, ಪೂರ್ತಿ ಸಿಪ್ಪಿ ತೆಗಿಬೇಕನ್ನೋದೇನಿಲ್ಲ, ಸ್ವಲ್ಪ ಸಿಪ್ಪಿ ಇದ್ದು ಹಾಕಿದ್ರು ಕೂಡ ರುಚಿಯೇ ಆಗುತ್ತೆ. ನೋಡಿ, ಈ ಥರ ಎಲ್ಲ ಸಿಪ್ಪಿ ತೆಕ್ಕೊಂಡು ಬಿಡಬೇಕು. ತೆಕ್ಕೊಂಡು ಈಗ ಇದಕ್ಕೆ ಸೇರಿಸ್ಕೊಳ್ತೀನಿ. ಈಗ ಒಂದು ಮಿಕ್ಸಿ ಜಾರ್ ತೊಗೊಂಡು ಹುರಿದಿರೋ ಐಟಮ್ಸ್ನೆಲ್ಲ ಹಾಕ್ಕೊಂಡ್ಬಿಡೋಣ ಜಾರಿಗೆ. ಕೆಳಗೆ ಚೆಲ್ಲುತ್ತಲ್ವ, ಅದಕ್ಕೋಸ್ಕರ ಒಂದು ತಟ್ಟೆ ಇಟ್ಕೊಂಡಿದ್ದೀನಿ.
ನಾನು ಸಾಂಬಾರು ಪುಡಿನಲ್ಲಿನೇ ಖಾರದ ಪುಡಿ ಹಾಕಿರ್ತೀನಿ. ಹೆಚ್ಚಿಗೆ ಮತ್ತು ಇದಕ್ಕೆ ಎಕ್ಸ್ಟ್ರಾ ಬೇಕಾಗಲ್ಲ. ಬೇಕಂದರೆ ಮತ್ತೆ ಚೂರು ನೋಡ್ಕೊಂಡ್ಬಿಟ್ಟು ಖಾರದ ಪುಡಿ ಹಾಕ್ಬೋದು. ಮುಂಚೆನೇ ಹುಣಸೆಹಣ್ಣು ನೆನೆ ಇಟ್ಕೊಂಡಿದ್ದೆ. ಹುಣಸೆಹಣ್ಣು ಮತ್ತು ಹುಣಸೆಹಣ್ಣು ರಸ ಇದಕ್ಕೆ ಈಗ ಹಾಕೊಳ್ಳೋಣ. ಈಗ ಇದನ್ನು ರುಬ್ಲಿಕ್ಕೆ ಹಾಕ್ಕೊಳ್ಬೇಕು. ನೋಡಿ, ಹುಣಸೆಹಣ್ಣೆಲ್ಲ ಹಾಕ್ಕೊಂಡಿದ್ದೀನಿ. ಇದು ಪೂರ್ತಿಯಾಗಿ ಎಲ್ಲ ಕೊಬ್ಬರಿ ಅದೆಲ್ಲನೂ ತಣ್ಣಗಾದ್ಮೇಲೆ ಮಿಕ್ಸಿ ಮಾಡ್ಕೋಬೇಕು. ಈಗ ನೋಡಿ, ಈಗ ಇದಕ್ಕೆಲ್ಲ ಹುಣಸೆಹಣ್ಣು ಹಾಕ್ಕೊಂಡಿದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಚೆನ್ನಾಗಿ ಮಿಕ್ಸಿ ಆಗಿದೆ. ಈಗ ಇದು ನುಣ್ಣಗೆ ಪೂರ್ತಿ ಸ್ಮೂತ್ ಆಗಬೇಕನ್ನೋದೇನಿಲ್ಲ. ಮತ್ತು ಈಗ ನಾವು ಅದು ಸ್ಟಫ್ನಲ್ಲಿ ತುಂಬ್ತೀವಲ್ವ, ಈಗ ಮತ್ತೆ ಅದು ಬೇಯಿಸೋಕ್ಕಿಟ್ಟಾಗೂ ಚೆನ್ನಾಗಾಗತ್ತೆ. ಅದಕ್ಕೆ ಈಗ ಎಲ್ಲ ಹೀರೆಕಾಯಿಗಳಿಗೂ ತುಂಬಿಸ್ಕೊಂಬಿಡೋಣ. ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಆವಾಗಲೇ ನಾವು ಹೀರೆಕಾಯಿನ, ಸೊ ಒಂದೊಂದೇ ಆಗಿ ತೊಗೊಂಡ್ಬಿಟ್ಟು ಅದರಲ್ಲಿ ಈ ಥರ ಎಲ್ಲ ತುಂಬ್ತಾ ಹೋಗಬೇಕು ಮಸಾಲೆನ. ನೀವು ಕೈಯಿಂದ ಈ ಥರ ತುಂಬದು ಬೇಡ ಅಂತ ಅನಿಸಿದ್ರೆ ಸ್ಪೂನ್ ಯೂಸ್ ಮಾಡ್ಬೋದು. ಬಟ್ ಸ್ಪೂನಿಂದ ತುಂಬಿಸ್ಲಿಕ್ಕೆ ಹೋದರೆ ಅದು ಪೂರ್ತಿಯಾಗಿ ಅದರಲ್ಲಿ ಫಿಲ್ ಆಗಲ್ಲ. ಅದಕ್ಕೋಸ್ಕರ ಕೈಯಿಂದ ನೀಟಾಗಿ ಅದರಲ್ಲಿ ತುಂಬ್ತಾ ಹೋಗಬೇಕು ಮಸಾಲಾನ. ಈ ಥರ ಎಲ್ಲ ಒಂದೊಂದಾಗಿ ತುಂಬಿಸ್ಕೊಂಡು ಈ ಥರ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ಇವತ್ತು ಇದನ್ನು ಕುಕ್ಕರ್ನಲ್ಲಿ ಮಾಡ್ತಾಯಿದ್ದೀನಿ. ಬೇಗ ಆಗುತ್ತೆ. ಬಾಣಲಿನಲ್ಲಿ ಸಹಿತನೂ ಮಾಡ್ಬೋದು. ಇನ್ನೂ ಜಲ್ದಿ ಬೇಗ ಆಗಬೇಕು ಅನ್ನೋದಿದ್ರೆ ಒಂದು ವಿಸಿಲ್ ಓಡಿಸ್ಕೊಂಡ್ರೆ ಸಾಕು ಕುಕ್ಕರ್ನಲ್ಲಿ ಇಟ್ಕೊಂಡಿದ್ದನ್ನು. ನೋಡಿ, ಈಗ ನಾನು ಕುಕ್ಕರ್ ಇಟ್ಕೊಂಡಿದ್ದೀನಿ. ಒಂದು 3 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತೀನಿ. ಇದು ಎಣ್ಣೆಗಾಯಿ ಪಲ್ಯ ಆಗಿರೋದ್ರಿಂದ ಒಂಚೂರು ಎಣ್ಣೆ ಇದ್ದರೆ ಚೆನ್ನಾಗಿರುತ್ತೆ. ನೀವು ನೋಡ್ಕೊಂಡ್ಬಿಟ್ಟು ಹಾಕಿ, ಹೆಚ್ಚು ಮತ್ತು ಕಮ್ಮಿ ಮಾಡ್ಬೋದು ಇದರಲ್ಲಿ. ನೋಡಿ, ಈ ಥರ ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದು ಸ್ವಲ್ಪ ಬಿಸಿ ಆದ ತಕ್ಷಣ ಇದಕ್ಕೆ ನಾನು ಒಂಚೂರು ಜೀರಿಗೆ ಹಾಕ್ಕೊಳ್ತೀನಿ. ಇದೇನು ಎಕ್ಸ್ಟ್ರಾ ಉಳಿದಿರುತ್ತಲ್ವ ಮಸಾಲೆ, ಇದನ್ನ ಒಂದು ಸಾರಿ ಒಂದು ವಿಸಿಲ್ ಆದಮೇಲೆ ಈ ಮಸಾಲೆನ ವಾಪಸ್ ಅದರಲ್ಲಿ ಹಾಕಬೇಕಾಗುತ್ತೆ. ಆವಾಗ ಸ್ವಲ್ಪ ಗ್ರೇವಿ ಇನ್ನೊಂದಿಷ್ಟು ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಈಗ ನೋಡಿ, ಈಗ ಇದಾಗಿದೆ. ಇದಕ್ಕೊಂಚೂರು ಕರಿಬೇವು ಹಾಕ್ಕೊಳ್ತೀನಿ. ನೋಡಿ, ಕರಿಬೇವು ಹಾಕ್ಕೊಂಡು ಚೆನ್ನಾಗಿ ಮೇಲೆ ಇದಕ್ಕೆ ಸ್ವಲ್ಪ ಹಿಂಗೆ ಹಾಕ್ಕೊಳ್ತೀನಿ. ಇವಾಗ ಈ ಸ್ಟಫ್ ಇರೋದನ್ನೆಲ್ಲನೂ ಏನು ಮಾಡೋಣ ಅಂದರೆ, ಈಗ ಒಂದೊಂದಾಗಿ ಕುಕ್ಕರ್ನಲ್ಲಿ ಇಟ್ಕೊಳ್ತಾ ಬರೋಣ. ಕುಕ್ಕರ್ನಲ್ಲಿ ಇಟ್ಕೊಂಡು ಎಲ್ಲ ತುಂಬಿಸಿರುವಂತಹ ಮಸಾಲೆ ತುಂಬಿರುವಂಥ ಹೀರೆಕಾಯಿನೆಲ್ಲ ಕುಕ್ಕರ್ನಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ನೀರು ಹಾಕ್ಕೊಂಡ್ಬಿಟ್ಟು ಒಂದು ವಿಸಿಲ್ ಹೊಡಿಸ್ತೀನಿ. ನೋಡಿ, ಈ ಥರ ಆಗಿದೆ ಚೆನ್ನಾಗಿ. ಇದನ್ನೆಲ್ಲ ಒಂದ್ಸರಿ ಈ ಥರ ಕಲಿಸ್ಕೊಂಡು ಮೆಲ್ಲಕ್ಕೆ ಇದನ್ನು ಎಲ್ಲ ಎಣ್ಣೆ ಜೊತೆಗೆಲ್ಲ ಚೆನ್ನಾಗಿ ಕಲಿಸ್ಬಿಡ್ಬೇಕು. ಈ ಥರ ನೀರು ಹಾಕ್ಕೊಂಡು ಒಂಚೂರು ಬೇಗ ಬೇಯುತ್ತೆ ಅಲ್ವಾ ಇದು, ಅದಕ್ಕೆ ಒಂದು ವಿಸಿಲ್ ಹೊಡ್ಸ್ಕೊಂಡ್ರೆ ಸಾಕು. ನೋಡಿ, ಈಗಿದ್ದನ್ನು ಒಂದು ವಿಸಿಲ್ ಆಗೋದಕ್ಕೆ ಇಟ್ಬಿಡ್ತೀನಿ. ನೋಡಿ, ಅಷ್ಟೊತ್ತಿಗೆ ವಿಸಿಲು ಬಂದು ವಿಸಿಲ್ ಇಳಿದಿದೆ. ಎಷ್ಟು ಚೆನ್ನಾಗಾಗಿದೆ ನೋಡಿ. ಚೆನ್ನಾಗಿ ಕಲಿಸ್ಕೊಂಡ್ಬಿಟ್ಟು ಒಂದು ಸಾರಿ ಇದನ್ನು ಈಗ ಆವಾಗಲೇ ಇನ್ನೊಂದಿಷ್ಟು ಮಸಾಲೆ ಉಳಿದಿತ್ತಲ್ಲ,
ಆ ಮಸಾಲೆನೆಲ್ಲ ಈಗ ಈ ಪಲ್ಯಕ್ಕೆ ಸೇರಿಸ್ಕೊಂಡ್ಬಿಡ್ತೀನಿ. ಗ್ರೇವಿ ತಿಕ್ಕಾಗಿರುತ್ತೆ, ಅಂದರೆ ಚೆನ್ನಾಗಿ ಗಟ್ಟಿಯಾಗಿ ಇರುತ್ತೆ. ತುಂಬ ಗಟ್ಟಿ ಗ್ರೇವಿ ಬೇಡ ಅಂತಂದರೆ ಒಂಚೂರು ನೀರು ಮಿಕ್ಸ್ ಮಾಡ್ಕೋಬೋದು. ನಾನು ಆಗಲೇ ಒಂದು ಗ್ಲಾಸ್ ಅಷ್ಟು ನೀರು ಹಾಕಿಬಿಟ್ಟು ನಾನು ಬೇಯಿಸಿದ್ದೆ ಅಲ್ವಾ, ಅದೇ ನೀರೇ ಇದೆ ಅದರಲ್ಲಿ ನೋಡಿ. ಈಗ ಇದನ್ನು ಮಸಾಲೆನೆಲ್ಲ ಇದಕ್ಕೆ ಮಿಕ್ಸ್ ಮಾಡ್ಕೊಂಡು ಬಿಡ್ತೀನಿ. ಈಗ ಚೆನ್ನಾಗಿ ಕಲಿಸ್ಕೊಂಡ್ಬಿಟ್ಟೋಣ. ಈಗ ಆ ಮಸಾಲೆ ಅದೆಲ್ಲ ಅದ್ರ ಜೊತೆಗೆ ಹೊಂದ್ಕೋಬೇಕು ಚೆನ್ನಾಗಿ. ಈ ಮಸಾಲೆ ಎಲ್ಲ ಹಾಕಿದ ಮೇಲೆ ಉಪ್ಪು ನೋಡ್ಕೋಬೇಕು, ಬೇಕಿದ್ರೆ ಇನ್ನೊಂಚೂರು ಉಪ್ಪು ಹಾಕೋಬೋದು, ಇಲ್ಲ ಅಂತಂದರೆ ಬೇಡ. ಇದಕ್ಕೆ ಹೆಚ್ಚಿಗೆ ಮಸಾಲೆ ಏನು ಬೇಕಾಗಲ್ಲ. ಉಪ್ಪು, ಹುಳಿ ಪುಡಿ, ಹಸಿ ಕೊಬ್ಬರಿ ಮತ್ತು ಕೊತ್ತಂಬರಿ, ಕರಿಬೇವು, ಹುಣಸೆಹಣ್ಣು, ಬೆಲ್ಲ ಎಲ್ಲ ಹಾಕಬೇಕಷ್ಟೆ. ಒಂದು ಕುದಿ ಬರಲಿ ಅಂತ ಕುದಿಯೋಕೆ ಇಟ್ಟಿದ್ದೀನಿ ನೋಡಿ. ಈಗ ಆಗಿದೆ, ಇದು ಒಂದು ಕುದಿ ಕುದ್ದಿದೆ. ಒಂದು ಕುದಿ ಆದಮೇಲೆ ಎಷ್ಟು ಚೆನ್ನಾಗಿದೆ ನೋಡಿ. ಇಷ್ಟೇ ಇದು ಮಾಡೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೋಡಿದ್ರಲ್ಲ ಸ್ನೇಹಿತರೆ, ಹೇಗೆ ಮಾಡೋದು ಹೀರೆಕಾಯಿ ಎಣ್ಗಾಯಿ ಪಲ್ಯ ಅಂತೇಳಿ. ಈರುಳ್ಳಿ ಬೆಳ್ಳುಳ್ಳಿ ಹಾಕದೇನೆ ಎಷ್ಟು ಈಸಿಯಾಗಿ ಬೇಗನೆ ಕ್ವಿಕ್ಕಾಗಿ ಆಗುವಂತಹ ಒಂದು ರೆಸಿಪಿ. ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಕೊಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು, ನಮಸ್ಕಾರ.